ಇವತ್ತು ಡ್ರೈವರ್ಗಳು ಈ ಒಂದು ಅಗ್ರಿಗೇಟರ್ ಸಂಸ್ಥೆ ಕೆಳಗಡೆ ಹೋಗಿ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರು ಇನ್ವಾಯ್ಸ್ ಅಲ್ಲಿ ನಿಮ್ಮ ಹೆಸರು ಮೆನ್ಷನ್ ಮಾಡ್ತಾ ಇಲ್ಲ. ಖಂಡಿತ ಹೌದು, ಮಾಡ್ತಾ ಇಲ್ಲ ಅಲ್ವಾ? ನಿಮ್ಮ ಟ್ಯಾಕ್ಸ್ ಬಗ್ಗೆನೂ ಮಾಹಿತಿ ಕೊಡ್ತಾ ಇಲ್ಲ. ಖಂಡಿತ ಕೊಡ್ತಾ ಇಲ್ಲ. ಮತ್ತೆ ನಿಮ್ಮ ಗ್ರಾಹಕರುಗಳನ್ನ ಅವರು ನೀವೇನೇ ಸೇವೆ ನೀಡಿದ್ರು ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ತಾ ಇದೆ. ಡ್ರೈವರ್ ತಪ್ಪು ಮಾಡಿದ್ರೆ ಮಾತ್ರ ನಿಮ್ಮ ಮೇಲೆ ಕೇಸ್ ಹಾಕಿಸ್ತಾ ಇದ್ದಾರೆ. ಖಂಡಿತ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅದನ್ನೇ ಹೇಳ್ತಾ ಇರೋದು ಸರ್, ಇಲ್ಲಿ ನಮ್ಮ ಸ್ವತಂತ್ರನ ಕಿತ್ಕೊಂಡಿದ್ದಾರೆ. ಅಥವಾ ಯಾರಾದ್ರೂ ಅದನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ ಅಂದ್ರೆ, ಉದಾಹರಣೆಗೆ ನಾನೇ ಯಾವುದೋ ಒಂದು ಸಂಸ್ಥೆನಲ್ಲಿ ಫೋನ್ ಮಾಡ್ಬಿಟ್ಟು ಕೇಳಿದೆ, ನನ್ನ ಗಾಡಿ ಹೆಸರು ಇಲ್ಲಿ ಗಾಡಿ ನಂಬರು ಕೂಡ ಮೆನ್ಷನ್ ಮಾಡಿದ್ದೀರಾ, ಆದರೆ ನನ್ನ ಹೆಸರಿಲ್ಲ, ಆದರೆ ಅಲ್ಲಿ GST ಕಲೆಕ್ಟ್ ಮಾಡಿದ್ದೀರಾ, ನನ್ನ ಗಾಡಿನಲ್ಲಿ GST ಕಲೆಕ್ಟ್ ಮಾಡಿದಿರಿ, ಅದ್ರ ಲೆಕ್ಕ ಕೊಡಿ ಅಂತಂದ್ರೆ ಅದ್ರ ಲೆಕ್ಕ ಕೂಡ ಕಡಿಲ್ಲ. ಹೆಚ್ಚಿಗೆ ಪ್ರಶ್ನೆ ಮಾಡ್ತಾರೆ, ನಮ್ಮ ID ಬ್ಲಾಕ್ ಮಾಡ್ತಾರೆ. ಈ ರೀತಿ ಬ್ಲಾಕ್ ಮಾಡ್ತಾರೆ ಅನ್ನೋ ಭಯಕ್ಕೆ ಪ್ರಶ್ನೆನೇ ಕೇಳೋದನ್ನ ಬಿಟ್ಬಿಟ್ಟಿದ್ದಾರೆ ನಮ್ಮ ಡ್ರೈವರ್ಗಳು. ಓಕೆ, ನಿಮಗೆ ಇವತ್ತವರೆಗೂ ಯಾರಾದರೂ ಗ್ರಾಹಕರು ಸೇವೆ ತಗೊಂಡು ದುಡ್ಡು ಕೊಡ್ತೀರಾ ಅಥವಾ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಅರ್ಧ ದಾರಿಯಲ್ಲಿ ಬಿಟ್ಟೋಗಿರೋ ಅಂತ ಅನುಭವ ಆಗಿದೆ? ಖಂಡಿತ ಆಗಿದೆ. ಸಿಗ್ನಲ್ಗಳಲ್ಲಿ ನಿಲ್ಸಿರ್ತೀವಿ, ನಿಲ್ಸಿರೋ ಟೈಮಲ್ಲಿ ನಾವು ಮುಂದೆ ಕೂತಿರ್ತೀವಿ, ಅವ್ರು ಹಿಂದೆ ಕೂತಿರ್ತಾರೆ, ಡೋರ್ ತಗೊಂಡು ಇಳಿದು ಹೋಗ್ಬಿಡ್ತಾರೆ. ಇನ್ನೊಂದ್ಸಲ ಏನಾಗುತ್ತೆ ಅಂದರೆ, ಕರೆಕ್ಟಾಗಿ ಟ್ರಾಫಿಕ್ ಟೈಮಲ್ಲಿ ಟ್ರಾಫಿಕ್ ಜಾಗದಲ್ಲಿ ತಗೊಂಡೋಗಿ ಡ್ರಾಪ್ ಲೊಕೇಶನ್ ಹಾಕಿರ್ತಾರೆ, ಅಥವಾ ಬೇಕು ಅಂತಲೇ ಟ್ರಾಫಿಕ್ ಜಾಗದಲ್ಲಿ ನಿಲ್ಲಿಸಿ ಅಂತ ಹೇಳ್ತಾರೆ. ನಿಲ್ಸಿದ್ಮೇಲೆ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟನ್ನ ಪೇ ಆಗೋಕ್ಕೆ ಮುಂಚೆನೇ ಸರ್ ಆಗಿದೆ ಸರ್ ಅಂತ ಓಡಾಡ್ಬಿಡ್ತಾರೆ. ನಾನು ಕೆಳಗೆ ಇಳಿದು ವಾಪಸ್ ಹೋಗಂಗಿಲ್ಲ, ಟ್ರಾಫಿಕ್ ಇರುತ್ತೆ. ಸೊ ಅವನು ಯಾವ ಸಂಧಿ ಒಳಗೆ ಹೋಗ್ಬಿಡ್ತಾನೋ ಅಲ್ಲಿ ಮುಗಿದೈತಿ. ಇಂಥದ್ದು ಭಾಳಷ್ಟು ಅನುಭವಗಳಾಗಿದ್ದಾವೆ. ಇನ್ನು ಕೆಲವು ಕಡೆ ಎಲ್ಲ ಗ್ರಾಹಕರು ರೆಂಟಲ್ ಅಂತ ಬುಕ್ ಮಾಡ್ಕೊಂಡು ಮಾಲು ಅಂತ ಬೇರೆ ಬೇರೆ ಕಡೆ ಇಳಿದು ಹೋಗ್ಬಿಡ್ತಾರೆ. ಮತ್ತೆ ಫೋನ್ ಮಾಡಿದ್ರೆ ಫೋನ್ ತೆಗೆಯಲ್ಲ, ಬಾಡಿಗೆನೂ ಕೊಟ್ಟಿರಲ್ಲ. ಈ ತರ ಅನುಭವಗಳನ್ನು ನಮ್ಗೆ ಕೇಳಿ ಬರ್ತಾ ಇರ್ತವೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಈ ತರ ಏನಾದ್ರು ಅನುಭವ? ಆ ಥರದ್ದು ನನಗೆ ಅನುಭವ ಆಗಿಲ್ಲ. ನಾವು ಸ್ವಲ್ಪ ಬುದ್ಧಿವಂತರಾಗಿ ಏನು ಮಾಡಬೇಕು ಅಂದರೆ, ಅಂಥ ಟೈಮಲ್ಲಿ ಯಾವುದೇ ಒಂದು ಈ ರೆಂಟಲ್ ಬಾಡಿಗೆಗಳು ಅಂತ ಬಂದಾಗ ಅವರ ವೈಯಕ್ತಿಕ ನಂಬರ್ಗಳನ್ನ ತಗೊಂಡಿರೋದ್ರ ಜೊತೆಗೆ ನಾವು ಅಲ್ಲಿ ಕ್ಲೋಸನ್ನು ಮಾಡೋಕೆ ಹೋಗೋದು. ಏನು ಡ್ಯೂಟಿ ಅಂತ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡೋಕೆ ಹೋಗಬಾರ್ದು. ಕ್ಲೋಸ್ ಮಾಡೋಕ್ಕೆ ಮುಂಚೆ ಕಸ್ಟಮರ್ ಕೇರ್ಗಳಿಗೆ ಫೋನ್ ಮಾಡಿ ಎಲ್ಲ ಮಾಹಿತಿಗಳನ್ನ ಕೊಟ್ಟು ಕೊನೆಗೆ ಅವರು ನಾನೇ ವಾಪಸ್ ದುಡ್ಡು ಹಾಕ್ತೀನಿ ಅಂತ ಅನ್ನೋವರೆಗೂ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು. ಅದು ಅನುಭವ ನನಗೆ ನಮ್ಮ ಸ್ನೇಹಿತರುಗಳಿಗಾಗಿತ್ತು. ಅದ್ರ ಮೇಲೆ ನಾನು ಹೇಳ್ತಾ ಇರೋದೇನೆಂದರೆ, ಅವರು ಏನಾರು ಸ್ಟಾರ್ಟಿಂಗಲ್ಲೇ ಕ್ಲೋಸ್ ಮಾಡ್ಕೊಂಡ್ರೆ ಆ ಕಸ್ಟಮರ್ಗೆ OTP ಹೋಗುತ್ತೆ. ಆ OTP ಕೊಟ್ಟರೆ ಮಾತ್ರ ಕ್ಲೋಸ್ ಆಗೋದು. ಇಲ್ಲಾಂದ್ರೆ ಏನಾಗುತ್ತೆ, ಈ ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ಬಿಟ್ಟು ಅವರೇ ಒಂದು OTP ಕೊಡ್ತಾರೆ, ಇದು ಕ್ಲೋಸ್ ಮಾಡಿ ಸರ್ ಅಂತ. ನೀವು OTP ಕೊಡೋದು ನನಗೆ ಬೇಕಾಗಿಲ್ಲ, ನಿಮ್ಮ ಆಫೀಸ್ ಹತ್ರ ನಾನು ಬರ್ತೀನಿ, ಅಲ್ಲಿ ನಾನು ನಿಮ್ಮ ಎದುರುಗಡೆ ನಾನು ಕ್ಲೋಸ್ ಮಾಡ್ತೀನಿ ಅಂತೇಳಿ ಆ ಥರ ಅಟವಾಗಿ ನಿಂತ್ಕೊಂಡು ದುಡ್ಡನ್ನು ಅಲ್ಲಿ ವಸೂಲಿ ಮಾಡಬೇಕು. ಯಾಕಂದರೆ ಫೋನಲ್ಲಿದ್ದಾಗ ಕಸ್ಟಮರ್ ಕೇರ್ ಒಂದು OTP ಕೊಟ್ಟು ಆಯಿತು ಕ್ಲೋಸ್ ಮಾಡಿ ಸರ್ ಅಂದರೆ ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿ ದುಡ್ಡು ತಗೊಂಡಿದ್ದೀನಿ ಅಂತ ಹಂಗೆ ಆಗ್ಬಿಡ್ತದೆ. ಆಮೇಲೆ ಆ ಕಸ್ಟಮರ್ ಕೇರು ಸಿಗಲ್ಲ. ಈ ಥರ ಎಲ್ಲ ನಮ್ಮ ಫ್ರೆಂಡ್ಗೆ ಆಗಿದೆ, ಅನುಭವ ಆಗಿದೆ. ನಾವು ಇತ್ತೀಚೆಗೆ ಕೆಲವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದು, ಕೆಲವು ಟ್ಯಾಕ್ಸಿ ಚಾಲಕರುಗಳಿಗೆ ಈ ಅನ್ನೋನ್ ಪೀಪಲ್ಗಳು ಕಾಲ್ ಮಾಡಿಬಿಟ್ಟು, ಸರ್ ನಮ್ದು ಪಾರ್ಸಲ್ ಇದೆ, ನಮಗೆ ಸ್ವಲ್ಪ ಇದು ಕೆಲಸ ಮಾಡಿಕೊಡಿ, ನೀವು ಒಂದು 500 ರೂಪಾಯಿ ದುಡ್ಡು ಕೊಡಿ, 1000 ದುಡ್ಡು ಕೊಡಿ ಅಂತ ಈ ಚಾಲಕರು ಆಲ್ರೆಡಿ ತುಂಬಾ ಕಷ್ಟದಲ್ಲಿದ್ದಾರೆ. ಅಂತ ಚಾಲಕರ ಹತ್ರ ಕಿತ್ಕೊಂಡು ತಿನ್ನೋ ಅಂತ ಕೈಗಳ ಮಕ್ಕಳು ಕೆಲವರು ಈ ಚಾಲಕರ ಮೇಲೆ ದೌರ್ಜನ್ಯ ಅಲ್ಲಲ್ಲಿ ಮಾಡ್ತಾ ಇರೋದು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ. ಇನ್ನು ಕೆಲವರುಗಳು ಬುಕಿಂಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಡ್ರೈವರ್ ಹತ್ರ ಅಡ್ವಾನ್ಸ್ ಹಾಕೊಂಡು ಬಾಡಿಗೆನೂ ಕೊಡ್ತೀರಾ, ಪಾಪ ಅವ್ರಿಗೆ ದುಡ್ಡು ಕೊಡ್ತೀರಾ, ಈ ತರನು ಕೆಲವು ದೌರ್ಜನ್ಯಗಳು ಪದೇ ಪದೇ ಚಾಲಕರ ಮೇಲೆ ಆಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ದೌರ್ಜನ್ಯ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಜಾಗರೂಕತೆ ಇಲ್ಲ ಅಂದಮೇಲೆ ದೌರ್ಜನ್ಯ ಅಂತ ಹೆಂಗೆ ಹೇಳ್ತೀರಾ? ಯಾರೋ ಒಬ್ಬ ನಾನು ಯಾರೋ ಅನ್ನೋನ್ ಪರ್ಸನ್ ಥರ್ಡ್ ಪರ್ಸನ್ ಇದ್ದಾನೆ, ಅವ್ನು ಹೇಳಿದ ಮಾತು ನಾನು ನಂಬಿಟ್ಟು ದುಡ್ಡು ಹಾಕೋದು ಯಾಕೆ? ಅಥವಾ ಅವನೇನೋ ಬುಕ್ಕಿಂಗ್ ಕೊಡ್ತಾನೆ ಅಂತೇಳಿ ನೀವು ದುಡ್ಡು ಹಾಕ್ಬಿಟ್ಟು ಅವ್ನು ಕೊಡ್ತಾನೆ ಅಂತ ಯಾವ ನಂಬಿಕೆ ಮೇಲೆ ಇಟ್ಕೊತೀರಾ? ಏನೋ ನಮಗೆ ಅವ್ನಿಗೆ ಪರಿಚಯ ಇದ್ದು ಭಾಳಷ್ಟು ಕಾಲಗಳಿಂದ ಪರಿಚಯ ಇದ್ದರೆ ಅವ್ರ ಹತ್ರ ಹೋಗಬೇಕು. ಇಲ್ಲ ಯಾರೋ ಆನ್ಲೈನಲ್ಲಿ ಕಂಪ್ನಿಯಲ್ಲಿ ಬುಕ್ ಮಾಡಿರ್ತಾನೆ, ಬುಕ್ ಮಾಡಿಬಿಟ್ಟು ಏನೋ ಇಲ್ಲ 500 ರೂಪಾಯಿ ಹಾಕ್ಬಿಡಿ, ಅಲ್ಲಿಗೇನೋ ಪ್ರಾಬ್ಲಮ್ ಆಗಿದೆ 500 ರೂಪಾಯಿ ಹಾಕ್ಬಿಡಿ ಅಂದಾಗ ನೀವು ಸೋಷಿಯಲ್ ಮೀಡಿಯಾಗಳನ್ನಾರು ನೋಡ್ಬೇಕಲ್ಲ. ನೀವು ಬರೀ ನಾನಾಯ್ತು ನನ್ನ ಮನೆ ಆಯ್ತು ಅಂತ ಇದ್ಬಿಟ್ರೆ ಸೋಷಿಯಲ್ ಆಕ್ಟಿವಿಟಿ ಏನಾಗ್ತದೆ ಅಂತ ಪ್ರಪಂಚ ಜ್ಞಾನ ತಿಳ್ಕೊಳ್ತಾ ಇದ್ರೆ ಅಂಥ ದಡ್ಡನ್ನ ಅವರು ಮೋಸ ಹೋಗೋದ್ರಲ್ಲಿ ಬೇರೆ ಇದೇ ಇಲ್ವಲ್ಲ, ದಾರಿನೇ ಇಲ್ವಲ್ಲ. ನೀವು ಬುದ್ಧಿವಂತರಾಗಬೇಕು ಫಸ್ಟ್ ಆಫ್ ಆಲ್. ಯಾಕೆ ಅದಕ್ಕೆ ಮೋಸ ಹೋಗ್ಬೇಕು? ಓಕೆ, ನಿಮಗೆ ಸತತವಾಗಿ ಡೀಸೆಲ್ ಪ್ರೈಸು ಮತ್ತೆ ಪೆಟ್ರೋಲ್ ಪ್ರೈಸು ಜಾಸ್ತಿ ಆಗ್ತಾ ಇದೆ. ಇದರಿಂದ ನಿಮಗೆ ಸರ್ಕಾರದ ದರ ನಿಗದಿ ಮಾಡಿ 2 ವರ್ಷಗಳು ಕಳೆದೋಗಿದೆ. ಇವತ್ತು ನೀವು ಮತ್ತೆ ಸರ್ಕಾರದ ಮುಂದೆ ಏನಾದ್ರು ದರ ಜಾಸ್ತಿ ಆಗ್ಬೇಕು, ಕಮ್ಮಿ ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದ್ದೀರಾ? ಅಥವಾ ನಿಮಗೆ ಆಟೋಮೆಟಿಕ್ ಆಗಿ ಇದು ದರದ ಮೇಲೆ ನಿಮ್ಮ ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರದ ಮೇಲೆ ಆಧಾರಿತವಾಗಿ ನಿಮ್ಮ ದರಗಳು ಹೆಚ್ಚು ಅಥವಾ ಕಮ್ಮಿ ಆಗೋದಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ? ಇಲ್ಲ, ಆ ಥರ ನಾವು ನಮ್ಮ ಭಾರತ ಸರ್ಕಾರದಲ್ಲಿ ಅಥವಾ ಕರ್ನಾಟಕದ ಕಾನೂನು ಏನು ಹೇಳುತ್ತೋ, ನಾವು ಏನೇ ಆದರೂ ಕೂಡ ಕಾನೂನಿನ ಆಚೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಇಲ್ಲಿಗಲ್ ಆಗಿರೋದ್ರಿಂದ ಈಗ ಆಲ್ರೆಡಿ ನಾವು ಒಂದು ರಿಕ್ವೆಸ್ಟ್ ಏನು ಮಾಡ್ಬೋದು ಅಂದರೆ 24 ರೂಪಾಯಿ ಇರೋದನ್ನ ಕರೆಕ್ಟಾದಂಥ ರೀತಿಯಲ್ಲಿ ಕೊಟ್ಬಿಟ್ರು ಸಾಕು. ನಮಗೆ ಎಕ್ಸ್ಟ್ರಾ ಏನು ಮಾಡೋದೇ ಬೇಡ ಅವ್ರು. ನಮಗೆ ಸರ್ಕಾರದ ರೇಟ್ ಏನಾಯ್ತು ಆ ಗಾಡಿಗೆ ತಕ್ಕಂತೆ ಅದು ಕೊಟ್ಬಿಡ್ತು ಅಂದರೆ ಅದೇನು ರೇಟ್ ಆಗಿದೆ ಅದು ನೆಕ್ಸ್ಟು. ಯಾಕಂದರೆ ನಾವು ಹೇಳಿದ ತಕ್ಷಣ ನಮ್ಮ ಇಷ್ಟ ಬಂದು ರೇಟನ್ನು ಕೊಡೋದಕ್ಕೆ ಅದು ಇಲ್ಲಿಗಲ್ ಆಗ್ಬಿಡುತ್ತೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ನಾವು.